Okay, students. Okay, what I was discussing was in 1954, silicon transistors were developed which operates up to 200 degree Celsius. ಅಂದರೆ ಬಿಗಿನಿಂಗಲ್ಲಿ ಸೆಮಿಕಂಡಕ್ಟರ್ ಯಾವುದು ಜರ್ಮೇನಿಯಂನ ಟ್ರಾನ್ಸಿಸ್ಟರ್ಸು ಡಿಸೈನ್ ಮಾಡಿದರು. ನೆಕ್ಸ್ಟು 1954 ಟೈಮಿಗೆ ಸಿಲಿಕಾನ್ ಟ್ರಾನ್ಸಿಸ್ಟರ್ಸು ಬಂದು, ಯಾಕಂದರೆ ಸೊ ಜರ್ಮೇನಿಯಮಿಗೆ ಕಂಪೇರ್ ಮಾಡಿದ್ರೆ ಅಗೇನ್ ಸಿಲಿಕಾನ್ ಹ್ಯಾಸ್ ಗಾಟ್ ಮೆನಿ ಅಡ್ವಾಂಟೇಜಸ್. ಓಕೆ, ಸೊ ಅದರಲ್ಲಿ ಒಂದೇನಪ್ಪ ಅಂದರೆ ದೇ ಕ್ಯಾನ್ ಆಪರೇಟ್ ಅಪ್ ಟು 200 ಡಿಗ್ರಿ ಸೆಲ್ಸಿಯಸ್, ರೈಟ್. ಇನ್ನೊಂದೇನಪ್ಪ ಅಂದರೆ ದೇ ಆರ್ ವೆರಿ ಅಬಂಡೆಂಟ್ಲಿ ಅವೈಲೇಬಲ್ ಕಂಪೇರ್ಡ್ ಟು ಜರ್ಮೇನಿಯಮ್. ಸಿಲಿಕಾನ್ ಈಸ್ ಮೋರ್ ಇನ್ ಕ್ವಾಂಟಿಟಿ ಇನ್ ನೇಚರ್, ದೇರ್ ಫೋರ್ ಸಿಲಿಕಾನ್ ವಾಸ್ ಪ್ರಿಫರ್ಡ್ ಇನ್ ಪ್ಲೇಸ್ ಆಫ್ ಜರ್ಮೇನಿಯಮ್. ಸೊ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಟ್ರಾನ್ಸಿಸ್ಟರ್ಸ್. Okay, transistor is a 3-terminal semiconductor device which has a very important function of amplifying the given signal. Okay, so ಅದರಲ್ಲಿ ಬೇರೆ ಬೇರೆ ಥರ ಇರುವಂಥ ಟ್ರಾನ್ಸಿಸ್ಟರ್ ಅಂದರೆ ಡಿಪೆಂಡಿಂಗ್ ಆನ್ ದ ಡಿಸೈನ್. ಓಕೆ, ಸೊ ಆ್ಯಂಡ್ ಡಿಪೆಂಡಿಂಗ್ ಆನ್ what their functionality, we have got different applications, I mean different types of transistors. ಓಕೆ, ಸೊ ಇದರಲ್ಲಿ ಇನ್ನೊಂದು ಫಸ್ಟಿಗೆ ನಾವು ನೋಡುವಂಥದ್ದು BJT, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ಇನ್ನೊಂದು ಯಾವುದಪ್ಪ ಅಂದರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಓಕೆ, ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರಲ್ಲಿ FET ಅಂತ ಕೂಡ ಕರಿತೀವಿ. ಸೊ ಇಟ್ ವಾಸ್ ಇನ್ವೆಂಟೆಡ್ ಇನ್ 1951. ಸೊ ಶಾಕ್ಲೆ ಪ್ರಪೋಸ್ಡ್ ದ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ using the effect of applied electric field on the conductivity of semiconductor. ಸೊ ಇಲ್ಲೇನಾಗುತ್ತೆ ಅಂದರೆ JFET ಕೂಡ ನಾವು ಓದ್ತೀವಿ. ನೀವು ಈಗ ಸದ್ಯಕ್ಕೆ ನೆನ್ಪಿಟ್ಕೋಬೇಕಾಗಿರೋದು ಏನು ಗೊತ್ತಾ, FETನ ಒಂದು ಫುಲ್ ಫಾರ್ಮ್. ಓಕೆ, ಸೊ FET ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್, ರೈಟ್. ಸೊ ಇನ್ನೊಂದು JFET ಏನೇ ಅಂತೆ, JFET ಮೀನ್ಸ್ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. J ಸ್ಟ್ಯಾಂಡ್ಸ್ ಫಾರ್ ಜಂಕ್ಷನ್. ಸೊ ಹಿಯರ್ ಯೂಸಿಂಗ್ voltage or electric field we control the flow of current through the device ಅನ್ನೋದನ್ನು ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ನೋಡಿ, ಅಂದರೆ ಒಂದು FET ಅನ್ನೋದೇನು ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟು, ಅದರ ಮೂಲಕ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನು ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನು ಸದ್ಯಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ JFETನ ಫುಲ್ ಫಾರ್ಮ್ ಏನು, ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ. ಓಕೆ, ಸೊ ಈ ಒಂದು ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ನ ಒಂದು ಟೆಕ್ನಾಲಜಿ ಏನಿದೆ, ಇಟ್ ಲೆಡ್ ಟು ಆನ್ ಈವನ್ ಇಂಪಾರ್ಟೆಂಟ್ ಡಿವೈಸ್, ಐ ಮೀನ್ ಇನ್ವೆನ್ಷನ್ ಆಫ್ ಈವನ್ ಇಂಪಾರ್ಟೆಂಟ್ ಡಿವೈಸ್ ಕಾಲ್ಡ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಡಿವೈಸ್ ಇಲ್ಲಿ ನೆಕ್ಸ್ಟ್ ಡಿಸೈನ್ ಮಾಡಿರೋದು ಯಾವುದದು, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, MOS, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಇದು ಕೂಡ ಏನು ಒನ್ ಆಫ್ ದ ಟ್ರಾನ್ಸಿಸ್ಟರ್ಸ್. ಓಕೆ, ಸೊ ಇಟ್ ಹ್ಯಾಸ್ ಗಾಟ್ ಮೆನಿ ಅಡ್ವಾಂಟೇಜಸ್ ಓವರ್ ದ JFET ಆ್ಯಂಡ್ FETs ಹ್ಯಾವ್ ಗಾಟ್ ಮೆನಿ ಅಡ್ವಾಂಟೇಜಸ್ ಕಂಪೇರ್ಡ್ ಟು ದಿಸ್ ಒನ್ BJT, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. MOS ಡಿವೈಸಸ್ ಅಂತ ಕರಿತೀವಿ ಇದನ್ನು, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಡಿವೈಸಸ್. ಸೊ ನೋಡಿ, MOSFETನ JFETನ ಮತ್ತು ಇನ್ನೂ ಕೆಲವೊಂದು ಏನು ಸೆಮಿಕಂಡಕ್ಟರ್ ಡಿವೈಸ್ ಇವೆ, ಅವನ್ನು ನಾವು ಸೆಕೆಂಡ್ ಇಯರಲ್ಲಿ ಓದ್ತೀವಿ. ಓಕೆ, ಸೊ ಇಲ್ಲಿ ಬರುತ್ತೆ ನೋಡಿ ನೆಕ್ಸ್ಟು ಕಾನ್ಸೆಪ್ಟಲ್ಲಿ. ಸೊ MOS ಡಿವೈಸಸ್ ಹ್ಯಾವ್ ವೈಡ್ ಅಪ್ಲಿಕೇಶನ್ ಇನ್ ಕಂಪ್ಯೂಟರ್ ಇಂಡಸ್ಟ್ರಿ. ಸೊ ಕಂಪ್ಯೂಟರ್ನ ಒಂದು ಒಳಗಡೆ ಇರುವಂಥ ಮೆಮೊರಿ ಆಗಿರ್ಬೋದು, ಸ್ವಿಚಿಂಗ್ ಆಗಿರ್ಬೋದು, ರೈಟ್. ಸೊ ಮೆಕ್ಯಾನಿಸಮ್ ಏನಿದೆ, ಕಂಪ್ಯೂಟರ್ ಮೆಕ್ಯಾನಿಸಮ್ ಏನಿದೆ, ಸೊ ದಟ್ ದೇ ಆರ್ ಆಲ್ ಯೂಸಿಂಗ್ ವಾಟ್ ಮಾಸ್ಫೆಟ್ನ ಯೂಸ್ ಮಾಡ್ತೇವೆ. ಸೊ ಈ ಒಂದು ಕಂಪ್ಯೂಟರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಪವರ್ ಡಿವೈಸಸ್ ಅಂತ ಬಂದಾಗ ಇನ್ 1956 ಬೆಲ್ ಟೆಲಿಫೋನ್ ಲ್ಯಾಬೊರೇಟರಿ ಇನ್ವೆಂಟೆಡ್ PNPN devices. If you don't understand, don't worry. PNPN type, P-type, N-type semiconductor ಅಂತ ಬರುತ್ತೆ. ಸೊ P ಅನ್ನೋ ಒಂದು ಲೇಯರ್ ಇರುತ್ತೆ, N ಅಂತ ಲೇಯರ್ ಇರುತ್ತೆ, ಅಗೇನ್ PN ಅಂದರೆ 4 ಲೇಯರ್ಸ್ ಇರುತ್ತೆ ಅದರಲ್ಲಿ. ಓಕೆ, ಸೊ 4 ಲೇಯರ್ ಇರುತ್ತೆ. ಸೊ P ಆ್ಯಂಡ್ N ಟೈಪ್ ಸೆಮಿಕಂಡಕ್ಟರ್ದು, ಸರಿನಾ. ಸೊ ದಟ್ ಫಾರ್ಮ್ ಎ
ಥೈರಿಸ್ಟರ್, ಓಕೆ, ಸಿಲಿಕಾನ್ ಕಂಟ್ರೋಲ್ಡ್ ರೆಕ್ಟಿಫೈರ್ ಅಂತ ಕರಿತೀವಿ. ಈಗ ಟ್ರಾನ್ಸಿಸ್ಟರ್ ಅಂತ ಹೆಂಗೆ ಕರೆದ ಒಂದು ಕಾಂಪೊನೆಂಟಿಗೆ, ಅದೇ ಥರ ಇದು ಕೂಡ ಒಂದು ಕಾಂಪೊನೆಂಟ್. ಯಾವುದು? ಸಿಲಿಕಾನ್ ಕಂಟ್ರೋಲ್ಡ್ ರೆಕ್ಟಿಫೈರ್ ಅನ್ನೋದು ಕೂಡ ಒಂದು ಕಾಂಪೊನೆಂಟ್. ಅದನ್ನು ಕೂಡ ನಾವು ಓದ್ತೀವಿ ಸೆಕೆಂಡ್ ಇಯರ್ ಸಿಲೆಬಸಲ್ಲಿ. ಓಕೆ, ಸೊ SCR ಸಿಲಿಕಾನ್ ಕಂಟ್ರೋಲ್ಡ್ ರೆಕ್ಟಿಫೈರ್ ಅಂತ ಏನಿದೆ, ದೇ ಆರ್ ಯೂಸ್ ಟು ಕಂಟ್ರೋಲ್ ಹೈ ವೋಲ್ಟೇಜ್ DC ಟ್ರಾನ್ಸ್ಮಿಷನ್ ಲೈನ್ಸ್, ಹೈ ಕರೆಂಟ್ ರೆಕ್ಟಿಫೈರ್ಸ್, ಸಿಂಗಲ್ ಫೇಸ್ ಆ್ಯಂಡ್ 3 ಫೇಸ್ ಪವರ್ ಕನ್ವರ್ಷನ್. ಸೊ ಅವು ಬೇರೆ ಬೇರೆ ಅಪ್ಲಿಕೇಶನ್. ಇದು SCRನ ಅಪ್ಲಿಕೇಶನ್ಸ್ ಅಂದರೆ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು. ಸರಿನಾ? ಸೊ ಇದನ್ನು ನಾವು ಓದೋಣಂತೆ. ಇನ್ಸುಲೇಟೆಡ್ ಗೇಟ್ ಬೈಪೋಲಾರ್ ಟ್ರಾನ್ಸಿಸ್ಟರ್, IGBT. ಸರಿನಾ? IGBT ಇದನ್ನು ಕೂಡ ನೆನ್ಪಿಟ್ಕೋಬೇಕು. SCR ಇದನ್ನು ಕೂಡ ನೀವು ಫಸ್ಟ್ ಇಯರ್ ಒಂದು PU ಲೆವೆಲ್ಲಿಗೆ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ಇನ್ಸುಲೇಟೆಡ್ ಗೇಟ್ ಬೈಪೋಲಾರ್ ಟ್ರಾನ್ಸಿಸ್ಟರ್ ಒಂದು ರೀತಿ ನೀವು ಹೆಂಗೆ ಬೇರೆ ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೆಂಗೆ ನೆನ್ಪಿಟ್ಕೊಂತೀರೋ ಹಂಗೆ ಇದನ್ನು ಜಸ್ಟ್ ಈಗ ಸದ್ಯಕ್ಕೆ ಮೆಮರೈಸ್ ಮಾಡಬೇಕು. ಸೊ ಬಿಕಾಸ್ ನಮಗೆ ಇನ್ನೂ ಸೆಮಿ ಕಂಡಕ್ಟರ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಸ್ಟೇಜಲ್ಲಿ ನಿಮಗೆ ಇವು ಯಾವುದನ್ನು ಕೂಡ ನಾನು ಡೀಟೇಲಾಗಿ ಕೇಳುವಂಥದ್ದು ನಿಮಗೂ ಅವಶ್ಯಕತೆ ಇಲ್ಲ, ಹೇಳೋದು ನನಗೂ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಏನು ಅವಶ್ಯಕತೆ ಇದೆ, ಸೊ ಇದರ ಒಂದು ಫುಲ್ ಫಾರ್ಮ್ನ ಅರ್ಥ ಮಾಡ್ಕೋಬೇಕು ಅಥವಾ ಅಬ್ರಿವೇಷನ್ ನಮಗೆ ಗೊತ್ತಿರಬೇಕು. ಇನ್ಸುಲೇಟೆಡ್ ಗೇಟ್ ಬೈಪೋಲಾರ್ ಟ್ರಾನ್ಸಿಸ್ಟರ್, ಓಕೆ, IGBT. ದಿಸ್ ಡಿವೈಸ್ can be used for DC to AC inverters. ಓಕೆ, ಸೊ AC ಇಂದ DC ಕನ್ವರ್ಟ್ ಮಾಡಿದರೆ ಅದನ್ನು ರೆಕ್ಟಿಫಿಕೇಷನ್ ಅಂತ ಕರಿತೀವಿ. ಅದೇ DC ಟು AC ಮಾಡಿದರೆ ಅದನ್ನು ಇನ್ವರ್ಷನ್ ಅಥವಾ ಇನ್ವರ್ಷನ್ ಮಾಡುವಂಥ ಕೆಲಸ ಮಾಡುವಂಥ ಸಿಸ್ಟಮ್ನ ನಾವು ಇನ್ವರ್ಟರ್ ಅಂತ ಕರಿತೀವಿ. ನಾನು ಕೇಳಿದಿರಲ್ವಾ ಇನ್ವರ್ಟರ್ಸ್, ರೈಟ್? ಸೊ ಮನೇಲಿ ಯೂಸ್ ಮಾಡ್ತೀವಲ್ಲ, ರೈಟ್? DC ಟು AC ಅಂದರೆ ಅಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ, ಬ್ಯಾಟ್ರಿ ಅಲ್ಲಿ ಸ್ಟೋರ್ ಆಗೋಂಥದ್ದು DC, ರೈಟ್, ಎನರ್ಜಿ. ಅದನ್ನು ನಾವು ಬೇರೆ ಬೇರೆ ನಮ್ಮ ಹೌಸ್ ಹೋಲ್ಡ್ ಅಪ್ಲಿಕೇಶನ್ ರನ್ ಆಗಬೇಕು ಅಂತಂದರೆ ದೇ ರಿಕ್ವೈರ್ AC ಅಲ್ವಾ. ಸೊ ಹಾಗಾಗಿ ACಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. ಸೊ ಅದನ್ನು ಇನ್ವರ್ಟರ್ ಅಂತ ಕರಿತೀವಲ್ವಾ. ಸೊ DC ಟು AC ಇನ್ವರ್ಟರ್ಸಲ್ಲಿ ನಾವೇನು ಮಾಡ್ತೀವಿ, IGBTನ ಯೂಸ್ ಮಾಡ್ತೀವಿ. ಸರಿನಾ? ಓಕೆ, ಅದೇ ಥರ ಮೋಸ್ಟ್ ಆಫ್ ದ ಮೋಟಾರ್ ಕಂಟ್ರೋಲ್ ಆರ್ ಬೇಸ್ಡ್ ಆನ್ ಪವರ್ ಡಿವೈಸಸ್. ಓಕೆ, ಸೊ ನೋಡಿ ನಾವು ಈಗ ಏನು ಕಾನ್ಸೆಪ್ಟ್ ಓದ್ತಿದ್ದೀವಿ ಗೊತ್ತಾ, ಪವರ್ ಡಿವೈಸಸ್ ಅನ್ನೋ ಕಾನ್ಸೆಪ್ಟನ್ನ ಇಲ್ಲಿ ಓದ್ತೀವಿ. ಸೊ ಪವರ್ ಡಿವೈಸಸ್ಸಲ್ಲಿ ಮೇನ್ ಏನಾಗುತ್ತಪ್ಪ ಅಂದರೆ, ಅಥವಾ ಅದರ ಅಪ್ಲಿಕೇಶನ್ ಎಲ್ಲಿ ನೋಡ್ತೀವಿ ಅಂದರೆ, ಒಂದು ಹೈ ವೋಲ್ಟೇಜ್ ಅಥವಾ ಹೈ ಎನರ್ಜಿ ಯೂಸ್ ಮಾಡೋಂಥ ಮೋಟರ್ನ ಸ್ಮಾಲ್ ವೋಲ್ಟೇಜಿಂದ ನಾವು ಕಂಟ್ರೋಲ್ ಮಾಡ್ತೀವಿ. ಅರ್ಥ ಆಗ್ತೀನಾ? ಜಸ್ಟ್ ಲೈಕ್ ಯು ಅಪ್ಲೈ ಆರ್ ಯು ಪ್ರೆಸ್ ಒನ್ ಸ್ಮಾಲ್ ಬಟನ್, ಓಕೆ, ಟು ಕಂಟ್ರೋಲ್ ದ ಮೋಟರ್. ಓಕೆ, ಸೊ ಮೋಟರ್ನ ಕಂಟ್ರೋಲ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಒಂದೇ ಒಂದು ಸ್ವಿಚ್ನ ನಾವು ಪ್ರೆಸ್ ಮಾಡ್ತೀವಿ. ಅದೇ ಥರ ಆಕ್ಸಿಲರೇಟರ್, ಸೊ ಒಂದು ವೆಹಿಕಲ್ನ ಒಂದು ಮೂಮೆಂಟ್ ಏನಿದೆ, ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಸ್ಮಾಲ್ ಎನರ್ಜಿ ಕೊಡ್ತೀವಿ ಅಲ್ಲಿ ಆಕ್ಸಿಲರೇಟರ್ಗೆ, ಹಿಂಗೆ ಟರ್ನ್ ಮಾಡ್ತೀವಿ. ಸರಿನಾ? ಸೊ ಅದೇನು ಸ್ಮಾಲ್ effort to control a large action. ಓಕೆ, ಸೊ ಅಥವಾ ಲಾರ್ಜ್ ಡಿವೈಸ್, ಒಂದು ಮೋಟಾರ್ ಕಂಟ್ರೋಲ್ ನಾವು ಮಾಡ್ತೀವಿ. ಸೊ ಇಂಥ ಒಂದು ಮೋಟಾರ್ ಕಂಟ್ರೋಲಿಂಗ್ ಅಪ್ಲಿಕೇಶನಲ್ಲಿ ಪವರ್ ಡಿವೈಸಸ್ನ ನಾವು ನೋಡ್ತೀವಿ. ಸೊ IGBT ಇನ್ಸುಲೇಟೆಡ್ ಗೇಟ್ ಬೈಪೋಲಾರ್ ಟ್ರಾನ್ಸಿಸ್ಟರ್. ಸರಿನಾ? ಸೊ ಪವರ್ ಡಿವೈಸ್, ದೇರ್ ಆರ್ ಮೆನಿ ಪವರ್ ಡಿವೈಸಸ್. ಪವರ್ ಟ್ರಾನ್ಸಿಸ್ಟರ್ ಇದೆ, ಪವರ್ ಡಯೋಡ್ ಇದೆ, ಸಿಲಿಕಾನ್ ಕಂಟ್ರೋಲ್ ರೆಕ್ಟಿಫೈರ್ ಏನಿದೆ, ಟ್ರಯಾಕ್ ಅಂತೀವಿ. ಟ್ರಯಾಕ್ ಮೀನ್ಸ್ ಕೇಳ್ಕೊಳ್ಳಿ, ಟ್ರಯೋಡ್ ಫಾರ್ AC, TRI, ಟ್ರಯೋಡ್ ಫಾರ್ AC. ದೆನ್ MOSFET, right, metal oxide semiconductor field effect transistors. And IGBTs, insulated gate bipolar transistors, are available with voltage rating several thousand volts. Okay, so thousands of volts na ಅದು ವಿತ್ಸ್ಟ್ಯಾಂಡ್ ಮಾಡುವಂಥ ಕೆಪಾಸಿಟಿ ಇರುವಂಥ ಕಾಂಪೊನೆಂಟ್ಸ್ ಇವು. ಓಕೆ, ಅದೇ ಥರ ಕರೆಂಟ್ ರೇಟಿಂಗ್ ಅಪ್ ಟು ಸೆವೆರಲ್ ಥೌಸಂಡ್ ಆಂಪಿಯರ್ಸ್. ಓಕೆ, ಸೊ ಆಂಪಿಯರ್ ಇಸ್ ಅ ಯೂನಿಟ್ ಆಫ್ ಕರೆಂಟ್ ಆ್ಯಂಡ್ ವೋಲ್ಟ್ ಈಸ್ ವೋಲ್ಟೇಜ್. ಓಕೆ, ಸೊ ವೋಲ್ಟ್ ಅನ್ನೋದು ವೋಲ್ಟೇಜ್ನ ಯೂನಿಟ್, ಆ್ಯಂಪ್ಸ್ ಏನು ಕರೆಂಟ್ನ ಯೂನಿಟ್, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಓಕೆ, ಸೊ ಈ ಅಷ್ಟು ಹೈ ಅಮೌಂಟ್ ಆಫ್ ಕರೆಂಟ್ ಮತ್ತು ಹೈ ಅಮೌಂಟ್ ಆಫ್ ವೋಲ್ಟೇಜ್ನ ಇರುವಂಥ ಸಿಸ್ಟಮ್ನಲ್ಲಿ ನಾವೇನು ಮಾಡ್ತೀವಿ, ಈ ಪವರ್ ಡಿವೈಸಸ್ನ ನೋಡ್ತೀವಿ. ಆ್ಯಂಡ್ ರಿಮೆಂಬರ್, ಆಲ್ ದೀಸ್ ಪವರ್ ಡಿವೈಸಸ್ ಆರ್ ಸೆಮಿ ಕಂಡಕ್ಟರ್ ಒನ್. ಓಕೆ, ಸೊ ಸೆಮಿ ಕಂಡಕ್ಟರಿಂದ ಆಗಿರುವಂಥ ಡಿವೈಸಸ್ಸು. ಸೊ ನೆಕ್ಸ್ಟು ಈಗ ನೋಡಿ, ಸೆಮಿ ಕಂಡಕ್ಟರ್ನ ಇನ್ನೂ ಪಾಸಿಬಿಲಿಟಿ ಓಪನ್ ಅಪ್ ಆಗ್ತಾ ಬಂತು. ಸೊ ಜಾಕ್ ಕಿಲ್ಬಿ
conceived the concept of building an entire electronic circuit on a single semiconductor chip. ಸೊ ಒಂದು ಸಿಂಗಲ್ ಸೆಮಿಕಂಡಕ್ಟರ್ ಚಿಪ್ ಮೇಲೆ ಎಂಟೈರ್ ಸರ್ಕ್ಯೂಟ್, ಕಂಪ್ಲೀಟ್ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಏನಾಯಿತು ಬಿಲ್ಡ್ ಮಾಡೋ ಪಾಸಿಬಿಲಿಟಿನ ಜಾಕ್ ಕಿಲ್ಬಿ ಅನ್ನೋರು ತೋರಿಸಿಕೊಟ್ರು. ಸರಿನಾ? ಸೊ ಆ ಒಂದು ಎಂಟೈರ್ ಸರ್ಕ್ಯೂಟ್ನ ಒಂದು ಸೆಮಿಕಂಡಕ್ಟರ್ ಚಿಪ್ ಮೇಲೆ ಫ್ಯಾಬ್ರಿಕೇಟ್ ಮಾಡೋದನ್ನು ಅಥವಾ ಮಾಡಿರೋದನ್ನು ಏನಂತ ಕರಿತೀವಿ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರಿತೀವಿ. ಓಕೆ, ಸೊ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಐಸಿಸ್ ಏನಂತ ಕರಿತೀವಿ? ಅದನ್ನು ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಮೈಕ್ರೋ ಎಲೆಕ್ಟ್ರಾನಿಕ್ಸಲ್ಲಿ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಫ್ಯಾಬ್ರಿಕೇಷನ್ ಬಗ್ಗೆ, ಡಿಸೈನಿಂಗ್ ಬಗ್ಗೆ ಓದ್ತೀವಿ. ಅರ್ಥ ಆಗ್ತೇನಾ? ಸೊ ಅದು ಒಂದು ಕೂಡ ಬ್ರ್ಯಾಂಚ್, ರೈಟ್? ಎಲೆಕ್ಟ್ರಾನಿಕ್ಸ್ನ ಒಂದು ಬ್ರ್ಯಾಂಚ್. IC technology drastically reduced the size and weight of circuits and also cost. ನೋಡಿ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ IC ಇಂದ ಏನಾಗುತ್ತೆ? ಕಾಸ್ಟ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸರಿನಾ? ಅದೇ ಥರ ಈ IC ಅಂದ್ರೇ ಏನು? ಒಂದು ಲಾರ್ಜ್ ಸರ್ಕ್ಯೂಟ್, ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಮೀನ್ಸ್ ವಾಟ್ ಕನ್ಸಿಸ್ಟಿಂಗ್ ಆಫ್ ಸೆವೆರಲ್ ಕಾಂಪೋನೆಂಟ್ಸ್, ರೈಟ್? ಸೊ ಈಚ್ ಕಾಂಪೋನೆಂಟ್ ಆಕ್ಯುಪೈಸ್ ಕನ್ಸಿಡರಬಲ್ ಅಮೌಂಟ್ ಆಫ್ ಸೈಜ್. ಹಾಗಾದರೆ ಓವರಾಲ್ ನಾವು ನೋಡಿದಾಗ, ಸೊ ಡಿಸ್ಕ್ರೀಟ್ ಕಾಂಪೊನೆಂಟ್ಸ್ನ ಯೂಸ್ ಮಾಡಿ ಒಂದು ಸರ್ಕ್ಯೂಟ್ ಡಿಸೈನ್ ಮಾಡಿದ್ದೀವಿ ಅಂತ ಅಂದರೆ, ಸೊ ಇಟ್ ಆಕ್ಯುಪೈಸ್ a space which is the total space of each components occupied. Okay, so each componentನ ಸ್ಪೇಸ್ ಏನಿದೆ ಅವೆಲ್ಲದರ ಸಮ್ ಆಗಿರುತ್ತೆ ಅಂತ ತಗೊಳೋದಾದರೆ, ಈಗ ಒಂದು ಸ್ಮಾಲ್ ಚಿಪ್ ಮೇಲೆ ಎಲ್ಲ ಒಂದು ಲಾರ್ಜ್ ಸ್ಕೇಲ್ ಅಥವಾ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಏನು ಮಾಡ್ತಿದ್ವಿ? ಫ್ಯಾಬ್ರಿಕೇಟ್ ಮಾಡ್ತಿದ್ವಿ. ಸೊ ಆ ಫ್ಯಾಬ್ರಿಕೇಷನಿಂದ ಏನಾಗ್ತಿದೆ? ಡ್ರಮ್ಯಾಟಿಕಲಿ ಆ ಒಂದು ರಿಕ್ವೈರ್ಡ್ ಸರ್ಕ್ಯೂಟ್ನ ಸೈಜ್ ಏನಾಗುತ್ತೆ? ಕಡಿಮೆ ಆಗಿಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ವೆಯ್ಟ್ ಕೂಡ ಕಡಿಮೆ ಆಗಿಬಿಡುತ್ತೆ. ಓಕೆ, ಸೊ ವೆಯ್ಟ್ ಕಡಿಮೆ ಆಗುತ್ತೆ. ದಟ್ ಬಿಕಮ್ ಪೋರ್ಟೇಬಲ್ ಮೀನ್ಸ್ ಯು ಕ್ಯಾನ್ ಕ್ಯಾರಿ ದಟ್ ಸರ್ಕ್ಯೂಟ್ ಈಸಿಲಿ, okay, from one place to another place. So that is the meaning of what? Portability. So portable ಆಗುತ್ತೆ, weight ಕಡಿಮೆ ಆಗುತ್ತೆ, ಕಾಸ್ಟ್ ಎಫಿಷಿಯೆಂಟ್ ಆಗುತ್ತೆ. ಸರಿನಾ? ಸೊ ಇಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿಸ್ IC ಆನ್ ಟೆಕ್ನಾಲಜಿ ಅಥವಾ ಸರ್ಕ್ಯೂಟ್ಸ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. Okay, so depending on the number of components included in the integrated circuit, the scale of integration is referred to as SSI, that is small scale integration, then medium scale integration. See, MSI means medium scale integration, where you can see 100 to 1000 components. In small scale integration we see few hundreds of components ಅಷ್ಟೇ. Okay, so in large scale integration we can see 1000 to 10,000s of components on a small single chip. Very large scale integration. So very large scale integration ಅಂದರೆ ಅಲ್ಲಿ 10,000 ಇಂದ 1 lakh ಅಷ್ಟು ಕಾಂಪೊನೆಂಟ್ಸು ಆ ಸಿಂಗಲ್ ಚಿಪ್ ಮೇಲೆ ಫ್ಯಾಬ್ರಿಕೇಟ್ ಮಾಡುವಂಥ ಟೆಕ್ನಾಲಜಿ, ದಟ್ ಈಸ್ ವೆರಿ ಲಾರ್ಜ್ ಸ್ಕೇಲ್, ರೈಟ್? ದೆನ್ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಅಂದರೆ ಅಲ್ಲಿ 1 lakh to 10 lakh ತನಕ ನಾವು ಕಾಂಪೊನೆಂಟ್ಸ್ನ ನೋಡ್ತೀವಿ. ಸರಿನಾ? ಸೊ ದಿಸ್ ವಾಸ್ ಅಟ್ ಅಬೌಟ್ 1990ಸಲ್ಲೇ ಏನಾಯಿತು? ULSI ಬಂತು. ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಒಂದು ಫ್ಯಾಬ್ರಿಕೇಷನ್ ಪಾಸಿಬಿಲಿಟಿ ನಾವು ರೀಚ್ ಆದ್ವಿ. ಓಕೆ, ಸೊ ಆ್ಯಂಡ್ GSI ಸ್ಟ್ಯಾಂಡ್ಸ್ ಫಾರ್ ಜಯಂಟ್ ಸ್ಕೇಲ್ ಇಂಟಿಗ್ರೇಷನ್. So from 2001 okay, so this type of fabrication became possible, where you can see more than 10 lakh components being fabricated on a small single chip. So all these things happened from 1951 to 2001. In 1951, where a circuit was designed with discrete components. So by the time of 2001, lakhs together of components were fabricated on a small single silicon chip. That was the revolution in the field of electronic circuits. That is only because of the possibility of integrated circuits. Okay, and thanks to Jack Kilby for giving or showing this possibility of large scale production of complex circuits on a single or small silicon chip. Okay, so this is regarding
I see. Okay, so we'll continue in the next video.